ಕಾಂಗ್ರೆಸ್ಸಿನಲ್ಲಿ ಇನ್ನೂ ನಿಲ್ಲದ ಮುಸುಕಿನ ಗುದ್ದಾಟ. ಸಿಎಂ ಡಿಸಿಎಂ ನಡೆ ಬೇರೆ ಬೇರೆ ಕಡೆ. ಒಂದು ಕಡೆ ಸಿಎಂ ವಿವಿಧ ಇಲಾಖೆಗಳ ಬಜೆಟ್ ಸಿದ್ಧತಾ ಸಭೆ ಮಾಡಿದ್ರೆ, ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪಯಣ ಬೆಳೆಸಿದ್ದಾರೆ. ನಮ್ಮನ್ನ ಪ್ರಚೋದಿಸಬೇಡಿ ಎಂದ ಇಕ್ಬಾಲ್ ಹುಸೇನ್. ಕಾಂಗ್ರೆಸ್ನಲ್ಲಿ ನಿಲ್ಲದ ಮುಸುಕಿನ ಗುದ್ದಾಟ. ಮೂಗು ಇರೋವರೆಗೂ ನೆಗಡಿ ಇರುತ್ತಂತೆ. ಡಿಕೆ ಶಿವಕುಮಾರ್ ಅವರ ಡಿಸಿಎಂ ಅಥವಾ ಸಿಎಂ ಜಟಾಪಟಿ ಇರೋವರೆಗೂ ಈ ಇಕ್ಬಾಲ್ ಹುಸೇನ್ ಮಧ್ಯಪ್ರವೇಶ ಮಾಡೋದು ನಿಲ್ಲೋದಿಲ್ಲ. ಇನ್ನೊಂದು ಕಡೆ ಡಿಸಿಎಂ ಡಿಕೆಶಿ ದೆಹಲಿಗೆ ಪಯಣ ಬೆಳೆಸಿದ್ರೆ, ನಮ್ಮನ್ನು ಪ್ರಚೋದಿಸಬೇಡಿ ಎಂದ ಇಕ್ಬಾಲ್ ಹುಸೇನ್, ರಾಮನಗರದ ಎಂಎಲ್ಎ. ಮತ್ತೊಂದು ಕಡೆ ಡಿಕೆಶಿ ಬೆಂಬಲಿಗ ಇಕ್ಬಾಲ್ ಹುಸೇನ್ರ ಮಾತು ಈಗ ಸಂಚಲನಾತ್ಮಕ. ಇನ್ನೆಷ್ಟು ದಿನ ಕೇಳಿಸಿಕೊಂಡು ಸುಮ್ಮನೆ ಇರೋಕ್ಕಾಗುತ್ತೆ ಹೇಳಿ? ಹಾದಿ ಬೀದಿಯಲ್ಲಿ ನಮ್ಮ ತಂದೆನೇ ಉಳಿದ ಅವಧಿಗೂ ಸಿಎಂ ಅಂತಾರೆ. ಶಸ್ತ್ರ ತ್ಯಾಗನೂ ಇಲ್ಲ, ಪದತ್ಯಾಗನೂ ಇಲ್ಲ ಅಂತ ಡಾಕ್ಟರ್ ಯತೀಂದ್ರ ಹೇಳಿದ್ದು. ಪದೇ ಪದೇ ಕಿಚ್ಚು ಹೊತ್ತಿಸ್ತಿರೋ ಸಿಎಂ ಪುತ್ರನ ಮೇಲೆ ಡಿಕೆ ಬಣ ಕೆರಳಿದೆ. ಎಲ್ಲರಿಗೂ ತಂದೆ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಈ ತರ ಹೇಳಿಕೆ ಕೊಟ್ಟು ಬೇರೆಯವರನ್ನ ಪ್ರವೋಕ್ ಮಾಡೋದು ಎಷ್ಟು ಸರಿ? ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯ ಮಾತನ್ನ ನೆನಪಿಸಿ ಪಂಚು. ಬಹಿರಂಗವಾಗಿಯೇ ಸಿಎಂ ಪುತ್ರಗೆ ಇಕ್ಬಾಲ್ ಹುಸೇನ್ ಎಚ್ಚರಿಕೆ. ಇಕ್ಬಾಲ್ ಹುಸೇನಿಗೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಎಷ್ಟು ಸ್ವಾತಂತ್ರ್ಯ ಮತ್ತು ಹಕ್ಕಿದೆಯೋ, ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯರಿಗೂ ಅದರಷ್ಟೇ ಸ್ವಾತಂತ್ರ್ಯ ಮತ್ತು ಹಕ್ಕಿದೆ. ಹೈಕಮಾಂಡ್ ನಾಯಕರು ಈ ವಿಚಾರದಲ್ಲಿ ಯಾವ ಮಧ್ಯಪ್ರವೇಶದ ಮಾತನ್ನು ಕೂಡ ಆಡಲಿಲ್ಲ. ಹಾಗಾಗಿ ಅವರ ಮೌನವೇ ಸಿದ್ದರಾಮಯ್ಯರ ಪೂರ್ಣಾವಧಿ ಸಿಎಂ ಆಗಿ ಇರ್ತಾರೆ ಅನ್ನೋದಕ್ಕೆ ಸಿಗ್ನಲ್ಲು ಅನ್ನೋ ತರಹದ ಒಂದು ಸುಳಿವಿನ ಮಾತನಾಡಿದ್ರು ಯತೀಂದ್ರ ಸಿದ್ದರಾಮಯ್ಯ. ಇದರಲ್ಲಿ ಪ್ರವೋಕ್ ಆಗೋದೇನಿದೆ? ರಾಮನಗರದ ಶಾಸಕರಾಗಿರುವ ಇಕ್ಬಾಲ್ ಇದರಲ್ಲಿ ಪ್ರವೋಕ್ ಆಗಬಹುದಾದ ಅಂಶ ಏನಿದೆ? ಡಿಕೆ ಶಿವಕುಮಾರ್ ಪದೇ ಪದೇ ಸಿಎಂ ಆಗಬೇಕು ಅನ್ನುವಂತಹ ವಿಚಾರಗಳನ್ನು ನೀವು ಜೀವಂತವಾಗಿರಿಸುವಾಗ, ಸಿದ್ದರಾಮಯ್ಯರ ಬಣದವರಿಗೂ ಕೂಡ ನೀವು ಮಾಡ್ತಾ ಇರೋ ಪ್ರವೋಕ್ ಅಲ್ವಾ? ಈಕ್ವಾಲಿಟಿಯ ಬಗ್ಗೆ ಮಾತನಾಡೋದಾದ್ರೆ ಇಬ್ಬರ ಕಡೆಗಳಲ್ಲೂ ಕೂಡ ಪ್ರಮಾದಗಳಿದ್ದಾವೆ. ಸಮರ್ಥನೆಗೂ ಒಂದು ಮಿತಿ ಇದೆ. ಡಿಕೆ ಶಿವಕುಮಾರ್ ಪರ ನೀವು ಬ್ಯಾಟ್ ಬೀಸ್ತೀರಾ ಅನ್ನೋದಾದ್ರೆ ನಿಮ್ಮದೇ ಆದ ಮಾರ್ಗಗಳಿದ್ದಾವೆ. ಅದರರ್ಥ ನಮ್ಮನ್ನು ಪ್ರವೋಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯರ ಬಣದ ವಿರುದ್ಧ ಹಸ್ತಕ್ಷೇಪ ಮಾಡೋದು ಎಷ್ಟು ಸರಿ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯರ ಬಣದ ಕಾರ್ಯಕರ್ತರು ಕೂಡ ಮಾತನಾಡ್ತಾ ಇದ್ದಾರೆ. ಒಟ್ಟಾರೆ ಡಿಕೆ ಶಿವಕುಮಾರ್ ದೆಹಲಿ ಪ್ರಯಾಣಕ್ಕೆ ಮುಂದಾಗಿರುವಾಗ ಇತ್ತ ಸಿಎಂ ಸಿದ್ದರಾಮಯ್ಯ ಅವರದೇ ಪ್ರೋಟೋಕಾಲ್ನ ಅಡಿಯಲ್ಲಿ ಏನೇನು ಕೆಲಸ ಆಗಬೇಕು ಅದನ್ನು ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಮೊನ್ನೆಯಷ್ಟೇ ಯತೀಂದ್ರ ಸಿದ್ದರಾಮಯ್ಯರ ಸ್ಟೇಟ್ಮೆಂಟ್ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ರು. ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯರೇ ಮುಂದುವರಿತಾರೆ ಅನ್ನೋ ಯತೀಂದ್ರರ ಹೇಳಿಕೆಗೆ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ ಹೆಂಗೆ? ಸರಿ ಬಿಡಿ, ಇನ್ನು ಹೈಕಮಾಂಡ್ ಯತೀಂದ್ರನೇ ಆಗಿರಬೇಕಾದ್ರೆ ನಾವಿನ್ನೇನು ಮಾಡೋದಕ್ಕೆ ಸಾಧ್ಯ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಇವೆಲ್ಲವೂ ಇಕ್ಬಾಲ್ ಹುಸೇನ್ಗೆ ಒಂದು ತರಹದ ಪುಷ್ಟಿ ಕೊಡೋ ತರಹದ ಬೂಸ್ಟು. ಹಾಗಾಗಿ ಡಿಕೆ ಶಿವಕುಮಾರ್ ಅವರನ್ನು ಕೆರಳಿಸಬೇಡಿ. ಮತ್ತೊಂದೆಡೆ ಡಿಕೆಶಿ ಬೆಂಬಲಿಗ ಇಕ್ಬಾಲ್ ಹುಸೇನ್ ಈ ಮಾತನ್ನಾಡಿದ ನಂತರ ಒಂದಷ್ಟು ಸಂಚಲನ ಮೂಡಿದೆ. ಇನ್ನೆಷ್ಟು ದಿನ ನಾವು ಸಹನೆಯಿಂದ ಕೂತ್ಕೋಬೇಕು? ಹೈಕಮಾಂಡ್ ಹೇಳೋವರೆಗೂ ಕೂತ್ಕೋಬೇಕು. ಹಾದಿ ಬೀದಿಯಲ್ಲಿ ನಮ್ಮ ತಂದೆನೇ ಉಳಿದ ಅವಧಿಗೂ ಸಿಎಂ ಅಂತಾರೆ. ತ್ರಿಕರಣ ಶುದ್ಧಿ ಮಾಡದ ಹೊರತು, ತ್ರಿಕರಣ ಶುದ್ಧಿ ಅಂದ್ರೇನು? ನಿಮ್ಮ ಮಾತುಗಳನ್ನು, ನಿಮ್ಮ ದೇಹವನ್ನು, ನಿಮ್ಮ ಕಾರ್ಯಗಳನ್ನು ಶುದ್ಧಿ ಮಾಡದ ಹೊರತು ಇದು ಜಟಾಪಟಿ ಮುಗಿಯೋದಿಲ್ಲ. ಎಲ್ಲವೂ ಶುದ್ಧಿ ಮಾಡ್ಕೊಂಡು ಸುಮ್ ಕೂತಾಗ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರುತ್ತೆ. ಒಟ್ಟಾರೆ ಡಿಕೆ ಪರ ನಿರಂತರವಾಗಿ ಬೆಂಬಲ ಸೂಚಿಸ್ತಾ ಇರುವ ಇಕ್ಬಾಲ್ ಹುಸೇನ್ರ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.